ತುಲಾರಾಶರು ಜೀವನದಲ್ಲಿ ಉದ್ಧಾರ ಆಗಬೇಕು ಅಂದರೆ ನರಸಿಂಹಸ್ವಾಮಿನ ಪ್ರಾರ್ಥನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಅತಿ ಹೆಚ್ಚು ನರಸಿಂಹಸ್ವಾಮಿನ ಒಳ್ಳೇದು ಮಾಡಿ, ನರಸಿಂಹಸ್ವಾಮಿನ ಪ್ರಾರ್ಥನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಓಕೆ, ಸೊ ಮುಂದೆ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತಮ್ಮ ಹೆಸರೇನು? ನಮ್ಮ ಹೆಸರು ಶ್ರೀನಿವಾಸ್ ಅಂತ ಹೇಳಿ. ಶ್ರೀನಿವಾಸ್ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಯಿತು. ಡೇಟ್ ಆಫ್ ಬರ್ತ್, ಹುಟ್ಟಿದ ಸಮಯ ಹೇಳ್ತೀರಾ? ಹುಟ್ಟಿದ ಸಮಯ ಗೊತ್ತಿಲ್ಲ. 31/7/1985. 1985. ಏನು ಪ್ರಶ್ನೆ ಕೇಳಬೇಕಿತ್ತು? ನಮ್ದು ಭವಿಷ್ಯದ ಬಗ್ಗೆ ಕೇಳಬೇಕಿತ್ತು. ತುಂಬಾ ಸಫಾರ. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಸರ್, ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು ಸರ್ ಗುರುಗಳೇ. ನಿಮ್ಮ ಪ್ರೋಗ್ರಾಮ್ ಹೇಳಿ, ನಿಮ್ಮ ಡೇಟ್ ಆಫ್ ಬರ್ತ್? 31/07/1985 ಗುರುಗಳೇ. 1985. ಏನು ಡೇಟ್ ನಿಮ್ಮದು? 31. 31/7/1985. 1985. 85. ಟೈಮಿಂಗ್ಸ್ ಏನು ಸರ್? ಟೈಮಿಂಗ್ಸು ಅದು ಗೊತ್ತಿಲ್ಲ ಗುರುಗಳೇ. ಏನು ಸರ್ ಪ್ರಶ್ನೆ ಏನು ಸರ್? ತುಂಬ ಒಂದು 10 ವರ್ಷದಿಂದ ತುಂಬ ಸಫರ್ ಆಗಿದ್ವಿ. ಜೀವನದಲ್ಲಿ ಏನು ಹೇಳಿಕೆ ಆಗಿಲ್ಲ. ಸ್ವಲ್ಪ ಈ ಸದ್ಯಕ್ಕೆ ಪರವಾಗಿಲ್ಲ. ಮುಂದೆ ಹೇಗಿದೆ? ಏನು ನಿಮ್ಮ ಹೆಸರು, ನಕ್ಷತ್ರ ಹೇಳಿ? ಉತ್ತರಾಳ ನಕ್ಷತ್ರ, ಶ್ರೀನಿವಾಸ. ಒಂದು ಹಾಡು ಹೇಳಿ. ಆಡ ಬರೋಲ್ಲ ಗುರು. ಏನಾದ್ರು ಒಂದು ಹೇಳಿ, ಯಾಕಂದ್ರೆ ನಂಗೆ ಟೈಮಿಂಗ್ಸ್ ಗೊತ್ತಿಲ್ಲ, ಏನು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಟೈಮಿಂಗ್ಸ್ ಕೊಟ್ಟರೆ ಜ್ಯೋತಿಷ್ ಹೇಳ್ಬೋದು. ಹೌದಾ? ಹಾಗಾಗಿ ಹೇಳಿ. ದೇವ್ರ ಬಗ್ಗೆ ಹೇಳ ಹೇಳಿ. ಹೌದಾ? ಹೌದಾ. ಗೋವಿಂದ ಹರಿ ಗೋವಿಂದ, ಶ್ರೀನಿವಾಸ ಗೋವಿಂದ. ಗೋವಾ ನಕ್ಷತ್ರ ಹೇಳ್ತಾ ಇದ್ರಿ ನೀವು. ಧನಿಷ್ಠ ನಕ್ಷತ್ರ ಕುಂಭರಾಶಿದ ಬಗ್ಗೆ, ಅಂದರೆ ಕುಂಭರಾಶಿನ ಆಗುತ್ತೆ, ಮಕರ ರಾಶಿನ ಬಗ್ಗೆ ಧನಿಷ್ಠ ನಕ್ಷತ್ರ. ಯಾವ್ದಾದ್ರು ಒಂದು ಪ್ರಾಪರ್ಟಿ ವಿಚಾರದಲ್ಲಿ ಏನಾದ್ರು ಆಗಿತ್ತಾ? ಒಳ್ಳೇದಾಯ್ತಾ ಕೆಟ್ಟದಾಯ್ತಾ? ಕೆಟ್ಟಾಗಿದೆ ಬಿಡೋದು. ಏನಾಗಿದೆ? ಅದು ಬೇರೆ ಫ್ಯಾಮಿಲಿಲಿ ಅದಕ್ಕೆ ಕೆಟ್ಟಾಯ್ತದು. ಅವರು ನಮ್ಮ ಮಾವ ಇದ್ದಾರಲ್ಲ, ಅವ್ರಿಗೆ ಕೇಸ್ ಹಾಕಿದ್ರು ನಮ್ಮ ದೊಡ್ಡಮ್ಮವರು. ಅದು ಕೆಟ್ಟಾಗಿತ್ತು ಬಿಡಿ. ಅದನ್ನು ಹೇಳುತ್ತೆ. ಯಾಕಂದ್ರೆ ನೀವು ಸ್ಟಾರ್ಟ್ ಮಾಡಿದ್ದು ಗೋವಿಂದನ ಹೆಸರು ಬಂದು ಭೂಮಿ ಕುಜಗ್ರಹದ ಹೇಳ್ತೀರಿ, ಅದು ಶನಿ ಗ್ರಹ ಅಂತ ಹೇಳುತ್ತೆ. ಶನಿ ಮನೆ ಕುಂಭ ಇಲ್ಲ ಮಕರ, ಶನಿ ಮನೆ ಅಂದರೆ ಜನ್ಮದ ಸಂಬಂಧ, ಜನ್ಮದ ನೋವು, ಜನ್ಮದ ದುಃಖ ಅಂತ ಹೇಳುತ್ತೆ. ಏನು ಹೇಳಿ? ಜನ್ಮದ ಸಂಬಂಧ, ಜನ್ಮದ ದುಃಖ. ಓಕೆ, ಗೊತ್ತಾಯ್ತು. ಒಂದ್ಸರಿ ನೀವು ಯಾವ್ದಾದ್ರು ಪುಷ್ಯ ನಕ್ಷತ್ರ ದಿವಸ ನೀವು ತಿರುಪತಿನ ದರ್ಶನ ಮಾಡಿ. ಹಾಗಾಗಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಒಂದು 5 ಬಾರಿ ಪೌರ್ಣಮಿಲಿ ದರ್ಶನ ಮಾಡಿ ತಿರುಪತಿಲಿ, ನಿಮ್ಮ ಪ್ರಾಬ್ಲಮಿಂದ ಬಗೆ ಬರ್ತೀರ. ಹೌದಾ ಗುರುಗಳೇ? ಮುಂದೆ ಜೀವನ ಹೇಗಿದೆ ಅಂತ ಸ್ವಲ್ಪ ಮುಂದೆ ಖಂಡಿತ ಕೂಡ ನೀವು ನಾಳೆ ನನ್ನ ಆಫೀಸಿಗೆ ಬರ್ರಿ ಸರ್. ನಾಳೆ ಈ ವಾರದಲ್ಲಿ ಯಾವಾಗಲಾರು ಬರ್ರಿ. ಅವಾಗ ನೀಟಾಗಿ ನಿಮ್ಮ ಕೈ ರೇಖೆ ನೋಡ್ಬಿಟ್ಟು, ಫಾರ್ಮ್ ಹಿಸ್ಟ್ರಿ, ಪೇಸ್ಟ್ ರೀಡಿಂಗ್ ನೋಡ್ಬಿಟ್ಟು ಹೇಳ್ತೀನಿ. ನನ್ನ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ಫೋನ್ ಮಾಡ್ಕೊ ಬರ್ರಿ. ನನ್ನ ಚಾಮರಾಜಪೇಟೆ ನನ್ನ ಆಫೀಸ್ ಇರುತ್ತೆ, ಮಕ್ಕಳುಗೂಡ ರಂಗದೊರೆ ಹಾಸ್ಪಿಟ್ಲ್ ಪಕ್ಕದ್ದೇನೆ, ಗೊತ್ತಿದೆ. ಶಾರದಾಪೇಟೆ ದೇವಸ್ಥಾನ ಪಕ್ಕದೇನೆ ಸರ್, ಶಂಕರಪುರಂ. ಓಕೆ, ಧನ್ಯವಾದಗಳು ಶ್ರೀನಿವಾಸ್ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣ. ಹಲೋ ಹಲೋ, ನಮಸ್ತೆ ಮೇಡಮ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳು ಬಗ್ಗೆ ಮೇಡಮ್. ಅವ್ರ ಹೆಸರು, ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಹೆಸರು ಬಂದು ಡಯಾನಾ ಅಂತ. ಡೇಟ್ ಆಫ್ ಬರ್ತ್ 2015 ಡಿಸೆಂಬರ್. 2000. ಇಯರ್ ಯಾವುದು? 2000 ಮೇಡಮ್, ಶುಕ್ರವಾರ. ಓಕೆ, ಟೈಮು? ಸಂಜೆ 4:55. 4:55. ರಾತ್ರಿ. ಗುರುಗಳಿದ್ದಾರೆ, ಮಾತಾಡಿ. ಹಲೋ ಗುರುಗಳೇ. ನಮಸ್ತೆ ಗುರುಗಳೇ. ನಮಸ್ಕಾರ. ಹಾ ಸರ್, ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಕೊಡಿ ಡೇಟ್ ಆಫ್ ಬರ್ತ್. 15/12/2000 ಗುರುಗಳೇ. ಬರಲ್ಲ, ಅಲ್ಲಿ ಬಿಟ್ಬಿಟ್ಟು ಎದ್ದು ಬರ, ಕೆಲಸ ಮಾಡ್ರಲ್ಲ. 15/12/2000. 15 12 2000. 2000 ಟೈಮಿಂಗ್ಸು? ಸಂಜೆ 4:55 ಶುಕ್ರವಾರ. 4:55 ಶುಕ್ರವಾರ. ಪಿ ಎಮ್ ಎಮ್? ಸಂಜೆ PM ಸರ್. PM. ಓಕೆ, ಏನು ನಿಮ್ಮ ಪ್ರಶ್ನೆ ಏನು? ನಮ್ಮ ಪ್ರಶ್ನೆ, ಈಗ ಮದ್ವೆ ಮಾಡೋಣ ಅಂತ ಇದೀವಿ ಸರ್ ಸ್ವಾಮೀಜಿ. ಎಷ್ಟೊಂದು ಸಂಬಂಧಗಳು ಬರ್ತಾ ಇದೆ ಒಳ್ಳೊಳ್ಳೇದು. ಅವಳು ಯಾಕೋ ಎಲ್ಲ ರಿಜೆಕ್ಟ್ ಮಾಡ್ತಿದ್ದಾಳೆ. ಈಗ ಬೇಡ, ಇನ್ನೊಂದು 6 ತಿಂಗಳು ಹೋಗ್ಲಿ ಅಂತ ಇದ್ ಮಾಡ್ತಿದ್ದೆ.